ನೆಲಮಂಗಲ ನಗರದ ದಶಕಗಳ ಕಾಲದ ಜ್ವಲಂತ ಸಮಸ್ಯೆಯಾಗಿದ್ದ ಒಳಚರಂಡಿ ಕಾಮಗಾರಿ ಹಾಗೂ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅಡಿ ಕಾವೇರಿ ನೀರನ್ನ ರಾಜ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿಸುವ ಮೂಲಕ ಶಾಸಕ ಎನ್ ಶ್ರೀನಿವಾಸರವರು ಕ್ಷೇತ್ರದ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ಎಂದು ನಗರಸಭೆಯ ಅಧ್ಯಕ್ಷ ಎನ್ ಗಣೇಶ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಇರುವಂತಹ ಕೆಂಗಲ್ ಹನುಮಂತಯ್ಯ ವೃತ್ತದಲ್ಲಿ ಶಾಸಕರ ಸಾಧನೆಯನ್ನ ಮೆಚ್ಚಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಅದ್ದೂರಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿ, ಶಾಸಕರು ಆದ ಎನ್ ಶ್ರೀನಿವಾಸ್ ಅವರು ಅಧಿಕಾರಕ್ಕೆ ಬಂದ ಕೇವಲ 3 ವರ್ಷಗಳ ಅಲ್ಪ ಅವಧಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಪ್ರಮುಖ ಭರವಸೆಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆದಿದ್ದಾರೆ. ನೆಲಮಂಗಲ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಣತೊಟ್ಟಿರುವ ಶಾಸಕರು ಅತ್ಯಂತ ಕಠಿಣ ಪರಿಶ್ರಮ ವಹಿಸಿ ಸರ್ಕಾರದ ಮಟ್ಟದಲ್ಲಿ ನಿರಂತರ ಹೋರಾಟ ಮಾಡಿ ಈ ಬೃಹತ್ ಯೋಜನೆಗಳನ್ನು ಮಂಜೂರು ಮಾಡಿಸಿದ್ದಾರೆ. ಈ ಸಂಭ್ರಮದ ಸುದ್ದಿಯನ್ನ ನಗರದ ಜನತೆಗೆ ಲಾಡು ವಿತರಿಸುವ ಮೂಲಕ ಹಂಚಿಕೊಳ್ತಾ ಇದ್ದೀವಿ ಎಂದಿದ್ದಾರೆ. ನೆಲಮಂಗಲ ನಗರಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅಣ್ಣವರು, ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅಣ್ಣವರು ಹಾಗೂ ಮಾಜಿ MP ಅವರಾದಂಥ ಸುರೇಶ್ ಅಣ್ಣವರು ಹಾಗೂ ನಮ್ಮ MLC ಅವರಾದ ರವಿ ಅಣ್ಣವರು ಇವತ್ತು ನಮ್ಮ ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆಗೆ 530 ಕೋಟಿ ಏನು ಇವರು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಇದನ್ನ 530 ಕೋಟಿ ಪ್ರಾಜೆಕ್ಟ್ ಕೊಟ್ಟಿದ್ರು. ಅದರಲ್ಲಿ 217 ಕೋಟಿ ಇವತ್ತು ಅದನ್ನ ಬಜೆಟ್ ಅಲ್ಲಿ ಅದನ್ನ ಮೀಸಲಿರಿಸಿದ್ದಾರೆ. ಹಾಗೇನೇ 6 ಕೋಟಿ ಏನು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 6 TMC ನೀರು ಬರ್ತಾ ಇತ್ತು, ಅದರಲ್ಲಿ ಅರ್ಧ TMC ನೀರ್ನ ನೆಲಮಂಗಲಕ್ಕೆ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದ ಸೀನಣ್ಣನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ನಾಯಕರು ಮತ್ತೆ ಸಾರ್ವಜನಿಕರು ಸೇರಿ ಇವತ್ತು ಅದ್ದೂರಿಯಾಗಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ವತಂತ್ರ ಪೂರ್ವದಿಂದನೂ ನೆಲಮಂಗಲ ನಗರಸಭೆ, ನೆಲಮಂಗಲ ಟೌನ್ಗೆ ಒಳಚರಂಡಿ ಇರಲಿಲ್ಲ. ನಮ್ ಫಿಟ್ ನೀರ್ನ ನಾವೇ ಕುಡ್ಕೊಂಡು ಜೀವನ ಮಾಡ್ತಿದ್ವಿ. ಅದರಿಂದ ಎಲ್ಲ ರೋಗ ರುಜಿನಗಳು ತುಂಬಾನೇ ಆಗಿತ್ತು. ಅದನ್ನು ಮನಗಂಡ ನಮ್ಮ ಜನಪ್ರಿಯ ಶಾಸಕರು ಸರ್ಕಾರದ ಜೊತೆ ಫೈಟ್ ಮಾಡಿ ಇವತ್ತು ಈ ಒಂದು ಯೋಜನೆನ ನಮ್ಮ ನಗರಸಭೆಗೆ ತಂದಿರೋದು ಅಭಿನಂದನಾ ಪೂರ್ವಕ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ MK ನಾಗರಾಜ್ ಅವರು ಶಾಸಕರು ಕ್ಷೇತ್ರದ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಸಚಿವರನ್ನ 100 ಬಾರಿ ಭೇಟಿ ಮಾಡಿ ಕೆಲಸ ಆಗುವವರೆಗೂ ಬೆನ್ನಟ್ಟುವ ಅವರ ಸ್ವಭಾವದಿಂದಾಗಿ ಇಂದು ಎಷ್ಟೊಂದು ಬೃಹತ್ ಅನುದಾನ ಬರಲು ಸಾಧ್ಯವಾಗಿದೆ ಅಂತ ಶ್ಲಾಘಿಸಿದ್ರು. ನಾವು ಇತಿಹಾಸದಲ್ಲಿ ಬೆಂಗಳೂರು ಇಷ್ಟು ಹತ್ರ ಇದ್ರು ನಮ್ಗೆ ಈಜುಡಿ ಇರಲಿಲ್ಲ. ಸುಮಾರು ವರ್ಷದಿಂದ ಅಧಿಕಾರಕ್ಕೆ ಬಂದು ಬರೀ ಸುಳ್ಳು ಭರವಸೆಯನ್ನ ಹೇಳಿ ನೆಟ್ಕೊಟ್ಟೋದ್ರು, ಯಾರೂ ಮಾಡಿರ್ಲಿಲ್ಲ. ಇವತ್ತು ನಮ್ಮ ಸೀನಣ್ಣವರು 2 ವರ್ಷದಲ್ಲಿ ಬಂದು ಏನವತ್ತು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು, ನಾವು ಈಜುಡಿ ಮಾಡ್ಕೊಡ್ತೀನಿ, ಕಾವೇರಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ 2.5 ವರ್ಷಕ್ಕೇನೆ ಇವತ್ತು ಕಾವೇರಿಯನ್ನ ನೀರನ್ನ ಕುಡಿಯುವಂತ ನೆಲಮಂಗಲ ಜನತೆಗೆ ಭಾಗ್ಯ ಅಂತ ಹೇಳ್ಬೋದು. ನಾವು ಇವತ್ತು ನಮ್ಮ ನೆಲಮಂಗಲ ನಗರಸಭೆ ಒಂದೇ ಅಲ್ಲ, ನಮ್ಮೆಲ್ಲ ನೆಲಮಂಗಲ ಗ್ರಾಮಾಂತರ ಫುಲ್ ಎಲ್ಲರಿಗೂ ನಮ್ಗೆ ಒಂದು ಶುಭ ಸುದ್ದಿ ಅಂತ ಹೇಳ್ತೀನಿ. ಇಂಥ ಕೆಲಸವನ್ನ ನಮ್ಮ ಸೀನಣ್ಣ ಅಧಿಕಾರಿಗಳ ಹತ್ರ, ನಮ್ಮ DCM ಇರ್ಬೋದು, CM ಇರ್ಬೋದು, ನಮ್ಮ ಮಿನಿಸ್ಟರ್ಗಳ ಹತ್ರ ತಿರುಗಿ ಇವತ್ತು ನೆಲಮಂಗಲ ಇಷ್ಟ ಹತ್ರ ಇದೆ, ನಮ್ಗೆ ಕಾವೇರಿ ನೀರು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ತಂದಿರೋಕ್ಕೆ ಅವ್ರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ಪ್ರಕಾರ ಸದ್ಯದಲ್ಲೇ ಬಿಲ್ಮಂಗಲ ಕೆರೆನೂ ಸಹ 17 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾರೆ. ನೆಲಮಂಗಲ ಟೌನ್ ಕೆರೆ 12 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ನೆಲಮಂಗಲಕ್ಕೆ ನಮ್ಗೆ ಸೀನಣ್ಣ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತದೆ. ಇವತ್ತು ನಮ್ಮ MG ರೋಡ್ನ ನೋಡಕ್ ಆಗ್ತಿರ್ಲಿಲ್ಲ. ಕಾಮರ್ಸ್ ಸ್ಕೂಲ್, ಸೆಂಟ್ ಆನ್ ಸ್ಕೂಲ್ಗೆ ಎಷ್ಟು ಸಾವಿರಾರು ಜನ ಮಕ್ಕಳು ಹೋಗ್ತಿದ್ರು. 2 ಅಡಿ 1 ಅಡಿ ಗುಂಡಿಗಳು ಬಿದ್ದಿದ್ದು ಅಂತ ರೋಡನ್ನ, ಬಿಲ್ಮಂಗಲ ರೋಡನ್ನ, ಸೊಂಡೆಗೊಪ್ಪ ರೋಡನ್ನ ಇಷ್ಟು 2.5 ವರ್ಷದಲ್ಲಿ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಬಡವರಿಗೆ ರಾಗಿ ಕೇಂದ್ರಕ್ಕೆ ರೈತರುಗಳಿಗೆ 3 ತಿಂಗಳು ಇಂದನೂ ಸಹ ಪ್ರತಿ 3 ವರ್ಷ ಕಂಟಿನ್ಯೂ ಆಗಿ ರೈತರಿಗೆ ಕುಡಿಯೋ ನೀರು ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಪೆಂಡಲ್ ಹಾಕಿ ಈ ಬಿಸಿಲಲ್ಲಿ ಸಹ ರೈತರನ್ನ ನಾವು ಚೆನ್ನಾಗಿ ಕಾಣ್ಬೇಕು, ರೈತರಿಂದ ನಮ್ಗೆ ಒಳ್ಳೇದಾಗಿರೋದು, ರೈತರು ನಾನು ಯಾವತ್ತೂ ಮರೆಯಲ್ಲ ಅಂತ ರೈತರು ಹಿಂದೆ ನಿಂತ್ಕೊಂಡು ರೈತರಿಗೂ ಸಹ ಭಾರಿ ಅನುಕೂಲವಾದಂತ ಕೆಲಸ ಮಾಡ್ಕೊಡ್ತಾರೆ. ಅವ್ರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ನಮ್ಮ ತಾಲೂಕಿಗೆ ಇನ್ನೂ ಅಭಿವೃದ್ಧಿಯನ್ನ ಮಾಡ್ಲಿ, ಇನ್ನು ಹೆಚ್ಚು ಕೆಲಸ ಮಾಡ್ಲಿ ಅಂತ ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತ ನಾನು NPA ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ನಗರದ ದಶಕಗಳ ಕಾಲದ ಜ್ವಲಂತ ಸಮಸ್ಯೆಯಾಗಿದ್ದ ಒಳಚರಂಡಿ ಹಾಗೂ ಕಾವೇರಿ ಕುಡಿಯುವ ನೀರಿನ ಯೋಜನೆಗೆ ಬಜೆಟ್ನಲ್ಲಿ ಅನುದಾನ ಘೋಷಣೆಯಾಗಿರುವುದು ಐತಿಹಾಸಿಕ ಕ್ಷಣ. ಶಾಸಕ ಎನ್ ಶ್ರೀನಿವಾಸ್ ಅವರ ದಿಟ್ಟ ನಿರ್ಧಾರ ಹಾಗೂ ಕೆಲಸ ಆಗುವ ತನಕ ಬಿಡದೆ ಬೆನ್ನಟ್ಟುವ ಗುಣದಿಂದಾಗಿ ನೆಲಮಂಗಲಕ್ಕೆ ಇಂದು ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ. ಅವರ ಈ ಕಾರ್ಯ ತತ್ಪರತೆ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದಿದೆ ಎಂದಿದ್ದಾರೆ.
ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಹನುಮಂತರಾಜು, ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಕಸಬಾ ಅಧ್ಯಕ್ಷ ಮಂಜುನಾಥ್ ಗೌಡ, ಕುಮುದ್ವತಿ ಸಂಸ್ಥೆ ಮಾಲೀಕ ಚಿಕ್ಕ ಹನುಮೇಗೌಡ, ನಗರಸಭೆ ಸದಸ್ಯರು ಆದ ಸುಧಾಕೃಷ್ಣಪ್ಪ, ಲೋಲಾಕ್ಷಿ, ಗಂಗಾಧರ ಮುಖಂಡರು ಆದ ವಕೀಲ ಎನ್ಪಿ ರಘುನಾಥ, ಆನಂದ, ನರಸಿಂಹಮೂರ್ತಿ, ಬಿಜಿ ವಾಸು, ರಾಜಣ್ಣ, ಮಿಲ್ಟ್ರಿ ಮೂರ್ತಿ, ಚಿಕ್ಕಣ್ಣ, ಭಕ್ತನಪಾಳ್ಯ ಮುನಿರಾಜು, ಯಶಾಂತ, ಸಿಎಂ ಗೌಡ, ಲಕ್ಷ್ಮೀನಾರಾಯಣ, ಜಗದೀಶ್, ಬೈರನಹಳ್ಳಿ, ವೆಂಕಟೇಶ್, ರಮೇಶ್ ಬಾಬು, ಬೆಟ್ಟಸ್ವಾಮಿ ಸೇರಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಬಹು ವರ್ಷಗಳ ಸಮಸ್ಯೆಗೆ ಮುಕ್ತಿ ನೀಡಲೇಬೇಕು ಎಂದು ಶಾಸಕರು ಪಟ್ಟು ಹಿಡಿದು ಮುಖ್ಯಮಂತ್ರಿ ಹಾಗೂ ಸಚಿವರನ್ನ ನೂರಾರು ಬಾರಿ ಭೇಟಿ ಮಾಡಿ ಈ ಮಹತ್ವದ ಯೋಜನೆಗಳನ್ನು ಮಂಜೂರು ಮಾಡಿಸಿದ್ದಾರೆ. ನಗರದ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿರುವ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೀವಿ. ನಗರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಮಾನ್ಯ ನಮ್ಮ ಜನಪ್ರಿಯ ಶಾಸಕರ ಸೀನಣ್ಣನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೈರತಿ ಸುರೇಶ್ ಅವರಿಗೆ ತುಂಬಲು ಬಿದ್ದು ಅವ್ರಿಗೆ ಬೇಜಾರಾಗಿ ಶ್ರೀನಿವಾಸ್ ಮಾಡ್ಕೊಡ್ತೀನಿ ಹೋಗಪ್ಪ ಅಂತ ಅಂದ್ರು. ಹೇಳಿದ್ರೆ ಇಲ್ಲ, ನನಗೆ ನೋಡ್ಲೇಬೇಕು, ನೀವು ಬಜೆಟ್ ನಲ್ಲಿ ಓದ್ಲೇಬೇಕು ಅಂತ ಮೊದ್ಲೇ ಎಲ್ಲ ಕಡತಗಳನ್ನ ತರಿಸ್ಕೊಂಡು ಪರಿಶೀಲನೆ ಮಾಡಿ ಆಮೇಲೆ ಬಜೆಟ್ ನಲ್ಲಿ ಓದಿದ ನಂತರ ಎಲ್ಲ ಸಂತೋಷಗೊಂಡಿದ್ದಾರೆ. ಇಂಥ ಜನಪ್ರಿಯ ಶಾಸಕರು ಇಂಥ ಕೆಲಸ ಮಾಡಿರೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಶ್ರಮ ಹಾಕಿದಾರ ಅಂತ ಅವ್ರಿಗೆ ಗೊತ್ತು, ನಮ್ಗೆ ನಮ್ಮ ಮುಖಂಡರುಗಳು ಗೊತ್ತು. ಯಾಕೆಂದ್ರೆ ಬೈರತಿ ಸುರೇಶ್ ಅಣ್ಣವ್ರ ಕಾಲು ಹಿಡ್ಕೊಳ್ಳೋದು ಒಂದು ಬಾಕಿ ಇತ್ತು. ಅಣ್ಣ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಪ್ರಣಾಳಿಕೆಯಲ್ಲಿ, ಇದು ಆಗ್ಲೇಬೇಕು, ಒಳಚರಂಡಿ ವ್ಯವಸ್ಥೆ ದಯಮಾಡಿ ಮಾಡ್ಕೊಡ್ಬೇಕಣ್ಣ, ನಾನು ಏರಿಯಾ ಇದು ಕ್ಷೇತ್ರ ಕಾಲಿಟ್ಬೇಕಾದ್ರೆ ಈ ಕೆಲಸ ಆದ್ರೆ ನಾವು ಹೋಗಕ್ಕಾಗದು ಅಂತ ಹೇಳಿ ಇವತ್ತು ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ಬೆಂಗಳೂರು ನಗರಕ್ಕೆ ಏನ್ ಬರ್ತಿತ್ತು RTMC ನೀರು 6ನೇ ಹಂತದಲ್ಲಿ, ಅದರಲ್ಲಿ ನೆಲಮಂಗಲಕ್ಕೆ ಅರ್ಧ TMC ನೀರು ರಿಸರ್ವ್ ಮಾಡಿಸಿದ್ದಾರೆ. ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಜನಪ್ರಿಯ ಶಾಸಕರ ಸೀನಣ್ಣನವರು. ಅವ್ರಿಗೆ ನೆಲಮಂಗಲ ನಗರದ ಜನತೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಹೆಚ್ಚಿನ ಕೆಲಸ ನಡೀತಾವೆ, ನೀವೇ ನೋಡ್ತಾ ಇದ್ದೀರಾ. ನಮ್ಮ ಸೊಂಡೆಕೊಪ್ಪ ರಸ್ತೆ ಯಾವ ತರ ವರ್ಕ್ ನಡೀತಾ ಇದೆ, ಯಾವ ಗುಣಮಟ್ಟದಲ್ಲಿ ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದೀರಾ. ಒಳ್ಳೆ ಕೆಲಸ ನಡೀತಾ ಇದೆ ಸೊಂಡೆಕೊಪ್ಪ ರಸ್ತೆಯಲ್ಲಿ. ಅದೇ ರೀತಿ ನಮ್ಮ BH ರಸ್ತೆ ಇನ್ನ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಬಹಳ ಸುಂದರವಾಗಿ ಮೂಡ್ ಬರುತ್ತೆ ನಮ್ಮ BH ರಸ್ತೆ. ಅದೇ ರೀತಿ ತ್ಯಾಮಗೊಂಡ್ಲು ಬೇಗೂರು ರಸ್ತೆನೂ ಸಹ ತುಂಬಾ 4 ಪದ ರಸ್ತೆ ಮಾಡ್ತಾ ಇದ್ದಾರೆ. MG ರಸ್ತೆ ಇರ್ಬೋದು, ನಮ್ಮ ಗೋಪಿ ವೆಂಕಟೇಶ್ವರ ರಸ್ತೆ ಇರ್ಬೋದು, ನಮ್ಮ ಇದು ಭಕ್ತನಪಾಳ್ಯ ರಸ್ತೆ ಇರ್ಬೋದು, ಜನಪ್ರಿಯ ರಸ್ತೆ ಇರ್ಬೋದು, ಎಲ್ಲ ಬಹಳ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾಟಾಚಾರ ಕೆಲಸ ಮಾಡ್ತಾ ಇಲ್ಲ, ಅತ್ಯುತ್ತಮವಾಗಿ ಗುಣಮಟ್ಟದಲ್ಲಿ ಕೆಲಸ ನಡೀತದೆ. ಸುಮಾರು 10 ಆ ರೋಡ್ ರಸ್ತೆ ಆದ್ರೆ 10 ವರ್ಷ ಅದಕ್ಕೆ ಏನು ರಿಪೇರಿ ಬರಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಆ ತರ ಗುಣಮಟ್ಟ ನಡೀತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ನಮ್ಮ MLA ಅವ್ರಿಗೆ, ನಮ್ಮ ನೆಲಮಂಗಲ ಕ್ಷೇತ್ರದ ಜನತೆ ಅವ್ರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಕ್ಕೆ ನಾವೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ನಗರದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ನೇರವಾಗಿ ಕೆರೆಗಳಿಗೆ ಹಾಗೂ ಅಂತರ್ಜಲಕ್ಕೆ ಸೇರಿ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದ್ದು, ಶಾಸಕರು ರಾತ್ರಿ ಹಗಲು ಎನ್ನದೆ ಸಚಿವರ ಮನೆ ಬಾಗಿಲಿಗೆ ಅಲೆದು ಜನರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಬಜೆಟ್ನಲ್ಲಿ ಈ ಯೋಜನೆ ಘೋಷಣೆಯಾಗಿರುವುದು ನಗರದ ಜನತೆಗೆ ಮರೆಯಲಾಗದ ಕ್ಷಣವಾಗಿದೆ. ಇವತ್ತು ನಾವು ಫೇಸ್ಬುಕ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದೀವಿ. ನಮ್ಮ JDS ಮತ್ತೆ BJP ಸದಸ್ಯರು ಕೂಡ, ಕಾರ್ಯಕರ್ತರು ಕೂಡ ಇದನ್ನ ಆಡಿ ಹೊಗಳ್ತಾ ಇದ್ದಾರೆ. MLA ಶಾಸಕರು ಮಾಡ್ತಿರೋ ಕಾರ್ಯವನ್ನು. ಕೇವಲ ಒಂದು 15 ಜನ ಮಾತ್ರ ಇದನ್ನ ವಿರೋಧವಾಗಿ ತಮ್ಗೆ ಬ್ಯಾಡ್ದಿದ್ದಂತ ಮೆಸೇಜ್ ನ ಹಾಕಿ ಅವ್ರನ್ನ ಕುಗ್ಸಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ನಮ್ಮ MLA ಯಾವತ್ತೂ ಕುಗ್ಗೋದಿಲ್ಲ. ಕೇವಲ 10-15 ಜನ ಮಾತಾಡಿದ ತಕ್ಷಣ ಅವರ ಕೆಲಸ ಕಾರ್ಯಗಳು ನಿಂತೋಗೋದಿಲ್ಲ. ಮತ್ತೆ ಅವ್ರು ಮಾಡಿರೋ ಒಳ್ಳೆ ಕೆಲಸ ಕೆಟ್ಟದಾಗಿ ಹೋಗೋದಿಲ್ಲ. ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ 95 ಭಾಗ ಜನ ಇವತ್ತು ಸ್ವೀಕರಿಸಿದಾರೆ. ನಾಗರಿಕರು ಅವರನ್ನ ಆಡಿ ಹೊಗಳ್ತಾ ಇದ್ರೆ 5% ಜನ ಹೇಳಿದ್ರೆ ಇವತ್ತು ಅದೇನ್ ಹೇಳ್ತಾರಲ್ಲ, ಏನು ಹಾಳಾಗಲ್ಲ ದೇವಲೋಕ ಹಂಗೇನೆ ಆ ರೀತಿಯಾಗಿ ಏನೇ ಅಪಪ್ರಚಾರ ಮಾಡಿದ್ರು, ಫೇಸ್ಬುಕ್ ಅಲ್ಲಿ ಹಾಕಿದ್ರು, ಅದು ಜನರಿಗೆ ತಲುಪಲ್ಲ. ಕೆಟ್ಟ ಮೆಸೇಜ್ ಅನ್ನ ದೂರ ತಳ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಕಾರ್ಯ ನೋಡಿ ಅವ್ರಿಗೂ ಈಗ ಒಂಥರ ಮೈ ಪರ್ಚ್ಕೊಂಡಂಗ್ ಆಗ್ಬಿಟ್ಟಿದೆ. ಏನ್ ಮಾಡೋದು, ಒಳ್ಳೆ ಕೆಲಸಗಳು ನಡೀತಾ ಇದಾವೆ. ಪ್ರೆಸ್ ಮೀಡಿಯಾದಲ್ಲೆಲ್ಲ ಬರೀ ಜನರು ಒಳ್ಳೇದೇ ಮಾತಾಡ್ತಾರೆ. ನಮ್ಮ ಇವ್ರ ಬಗ್ಗೆ ಅಪಪ್ರಚಾರ ಮಾಡಕ್ ಏನು ಆಗ್ತಾ ಇಲ್ವಲ್ಲ ಅಂತ ಸುಮ್ನೆ ವೃಷಭಾವತಿ ತರೋದು ಹೇಳಿದ್ದಾರೆ. ನಾವು 3ನೇ ಸ್ಪೆಷಲಿ ಟ್ರೀಟ್ಮೆಂಟ್ ಮಾಡತ್ತಂತ ಬಿಡಲ್ಲ ಅಂತ, ಆದ್ರೂ ಅದನ್ನ ಮಾಡ್ಬಿಟ್ಟಿದ್ದಾರೆ, ಇದನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಇಲ್ಲ ಸಲ ಆರೋಪ ಮಾಡ್ತಾರೆ. ಇದಕ್ಕೆ ನಮ್ಮ ಶಾಸಕರು ಯಾವ್ದಕ್ಕೆ ಕುಗ್ಗಲ್ಲ, ಇಂಚಲ್ಲ, ಎದರಲ್ಲ, ಒಂಟಿಯಾಗಿ ಹೋರಾಡ್ತಾರೆ. ಒಂಟಿಯಾಗಿ ಯಾವ್ದೇ ಸಾಧನೆ ಮಾಡ್ಬೇಕು ಅಂತ ಮಾಡಿ ಜನರಿಗೆ ಸೌಲಭ್ಯನ ಒದಗಿಸ್ಕೊಡ್ತಾರೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಹಾಗೆ UGD ಒಂದು ಹಾಕ್ಬೇಕಾಗಿತ್ತು. ನಮ್ಮ ಶಾಸಕರು ರಾತ್ರಿ 12 ಗಂಟೆ 2 ಗಂಟೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಭಾಗ ತಟ್ಟಿ, ಏನಪ್ಪಾ ಇದು ಕೆಂಪೇಗೌಡರು ಕಟ್ಟಿದ್ರು ಬೆಂಗಳೂರಲ್ಲಿ, ಮಾಗಡಿ ಇರ್ಬೋದು, ಯಲಹಂಕ ಇರ್ಬೋದು,
ಮತ್ತೆ ಕೆಲವೊಂದು ಏನು ಕೆಂಪೇಗೌಡರ ಕನಸಾಗಿತ್ತು 500 ವರ್ಷದ ಹಿಂದೆಗಡೆ ಅದನ್ನ ಇದ್ ಮಾಡಿಸ್ಬೇಕು, ಆ ಕೆಲಸ ನಡೆಸಬೇಕು ಅಂತ ನಮ್ಮ MLA ಶಾಸಕರು ಪ್ರಯತ್ನ ಪಟ್ಟು ನಮ್ಮ ನೆಲಮಂಗಲಕ್ಕೆ ಕಾವೇರಿ ನೀರನ್ನ ತಂದ್ಕೊಟ್ಟಿದ್ದಾರೆ. ಕಾವೇರಿ ನೀರಿಂದ ನಮ್ದೊಂದು ಹೆಮ್ಮೆ ಆಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳ್ತಾ ನಮ್ಮ ಶಾಸಕರ ಧನ್ಯವಾದಗಳು ತಿಳಿಸ್ತಾ ಇವತ್ತು ನೆಲಮಂಗಲ ತಾಲೂಕಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಇಲ್ಲಿಂದ ನೆಲಮಂಗಲ ತಾಲೂಕು ಆಫೀಸ್ ಮುಂದೆ ಇವತ್ತು ಒಂದು ಸಂಭ್ರಮದ ವಾತಾವರಣ ಉಂಟಾ ಇದೆ. ಏನು ನಮ್ಮ MLA ಸಾಹೇಬರು 3 ವರ್ಷಗಳ ಎಲೆಕ್ಷನ್ ಮುಂದೆ ಏನ್ ಮಾತು ಕೊಟ್ಟಿದ್ರು ಹಂತವಾಗಿ ಒಂದೊಂದೇ ಪಟ ಹಿಡಿದು ಒಂದೊಂದೇ ಅದು ಪ್ರಮುಖವಾಗಿ ಇಡೀ ನೆಲಮಂಗಲ ತಾಲೂಕಿಗೆ ಒಂದು ಹೆಸರು ಅಂತ ಅಂದ್ರೆ UGD ಬಹಳ ಪ್ರಮುಖವಾದದ್ದು. ತಲಾಂತರದಿಂದ ನಾವು ಇತಿಹಾಸ ನೋಡೇ ಇರಲ್ಲ. ಇತಿಹಾಸದ ಒಂದು ಬಜೆಟ್ ಅಂದ್ರೆ ಹೇಳ್ಬೋದು ನಾವು. ಒಂದು ಇತಿಹಾಸದ ಬಜೆಟ್ ಇದು. ನಮ್ಮ ಶ್ರೀನಿವಾಸ್ ಅವರು ಬಹಳ ಕಷ್ಟಪಟ್ಟು 3 ವರ್ಷದಿಂದ ಅದು ನಮ್ಮ ಸಿದ್ದರಾಮಯ್ಯ DK ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಮತ್ತು ನಮ್ಮ ಸುರೇಶ್ ಅವರ ಸಾರಥ್ಯದಲ್ಲಿ ಬಹಳ ಒಂದು ಈ ಬೇಕಾದ ಕೆಲಸ ಈ ಬಜೆಟ್ ನಲ್ಲಿ ಮಂಜೂರು ಮಾಡಿದೆ. ಒಂದು ಸೋಲೂರ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸೋದು, ನೆಲಮಂಗಲ ನಗರಸಭೆಗೆ ಶಾಶ್ವತವಾದ ಕುಡಿಯುವ ನೀರು ಕೊಡೋದು, ಹಾಗೂ ನೆಲಮಂಗಲಕ್ಕೆ ಒಂದು ಶಾಶ್ವತವಾದ ಏನು ಅಂಡರ್ ಡ್ರೈನೇಜ್ ಸಿಸ್ಟಮ್ ಇದೆ ಅದನ್ನ ಒಳಚರಂಡಿ ವ್ಯವಸ್ಥೆ ಇದನ್ನ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಹಗಲಿರುಳು ಅವರು ಶ್ರಮ ವಹಿಸಿ, ನೀವು ನಂಬ್ತಿರೋ ಇಲ್ವೋ, ನಾನೇ ಒಂದು ಘಟನೆಗೆ ಸಾಕ್ಷಿಯಾಗಿದ್ದೆ. ಒಬ್ರು ಮಿನಿಸ್ಟರ್ಸ್ ಹೇಳಲ್ಲ, ಆ ಮಿನಿಸ್ಟರ್ ಮುಂದೆಗಡೆ ಬಂದಾಗ ಸೀನಣ್ಣನು ಸಮೇತ ಹೋಗಿ ತುಂಬಾ ಪಟ್ಟು ಹಿಡಿದ್ರು. ಅವಾಗ ಮಿನಿಸ್ಟರ್ ಅವ್ರ ವೈಫ್ ಇದ್ದಾಗ ಹೇಳಿದ್ರು, ನೋಡು ಶನ್ಮಾತ್ಮ ಆದ್ರೂ 7 ವರ್ಷಕ್ಕೆ ಬಿಟ್ಬಿಡ್ತಾನೆ, ಈ ಶ್ರೀನಿವಾಸವನಲ್ಲ ಇವ್ನು ಬಿಡಲ್ಲ, ಇವ್ನ ಕೆಲಸ ಮುಗಿಯೋ ತನಕ ಬಿಡಲ್ಲ ಅಂದ್ಬಿಟ್ಟು ಇದು ಮಾಡಿದ್ರು. ಹಲವಾರು ಬಾರಿ ನಮ್ಮ ಸುರೇಶ್ ಏನು ನಗರಾಭಿವೃದ್ಧಿ ಸಚಿವರಿದ್ದಾರೆ ಅವರೇನೆ, ನೋಡಪ್ಪ ದಯವಿಟ್ಟು ಮಾಡ್ಕೊಡ್ತೀನೋ, ನೀನ್ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ದಂಬಲ್ ಬಿಡ್ಬೇಡ, ನಿನ್ಗೆ ಈ ಕೆಲಸ ಮಾಡ್ಕೊಟ್ಟೆ ನಾನು ಹೋಗೋದು ಕಣ ಅಂದ್ಬಿಟ್ಟು. ಹೋದ್ ಸಾರಿ ಬಜೆಟ್ ಅಲ್ಲೂ ಸಹ ಅಣ್ಣ ನೀನ್ ಸೇರ್ಸಲ್ವೋ, ನೀನ್ ಸೇರಿಸ್ಲೇಬೇಕು ಅಂದ್ಬಿಟ್ಟು ಸುಮಾರು ಪ್ರಾರಂಭಿಕ ಹಂತದಲ್ಲಿ 45 ಕೋಟಿ ಏನೋ ಹೋದ್ ಸಾರಿ ಬಜೆಟ್ ನಲ್ಲೇ ಒಂದು ಅಪ್ರೂವಲ್ ಮಾಡಿದ್ರು. ಈ ಹಿಂದೆ ಇದ್ದಂತ ಹಲವಾರು ಶಾಸಕರು ಬಂದು ಹೋಗಿದ್ದಾರೆ ನೆಲಮಂಗಲ ಕ್ಷೇತ್ರಕ್ಕೆ. ಕೆಲವು ಶಾಸಕರಿಗೆ ಯಾವ್ದಾದ್ರು ಒಂದು ಹಳ್ಳಿ ಹೆಸರಿದ್ರೆ ಹಳ್ಳಿ ಹೆಸರೇ ಗೊತ್ತಿರಲ್ಲ. ಆದ್ರೆ ನಮ್ಮ ನೆಲಮಂಗಲದ ಕ್ಷೇತ್ರದ ಶಾಸಕರು ನಮ್ಮ ಶ್ರೀನಿವಾಸಣ್ಣನವರು ಪ್ರತಿ ದಿವಸ ನಮ್ಮ ಪಕ್ಷದವರು ಅಂತೆಲ್ಲ ಯಾವುದೇ ಪಕ್ಷದ ಯಾವುದೇ ಮುಖಂಡರು ಕರೆದ್ರು, ಯಾವುದೇ ಮುಖಂಡರ ಕಾರ್ಯಕ್ರಮಗಳಿದ್ರು ಸಹ ಸೀದಾ ಅವರ ಮನೆಗೆ ಹೋಗಿ ಅವರ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದ್ರ ಜೊತೆಗೆ ಆ ಗ್ರಾಮದ ಅಭಿವೃದ್ಧಿ ಕಾರ್ಯಗಳೇನಿದ್ದಾವೆ, ಆ ಗ್ರಾಮದ ಕೆಲಸ ಕಾರ್ಯಗಳೇನಿದ್ದಾವೆ ಪ್ರತಿಯೊಬ್ಬರನ್ನು ಸಹ ವಿಚಾರಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಇಲ್ಲಿವರೆಗೂ ತಿಳ್ಕೊಂಡಿದ್ದೀರಾ, ನೋಡಿದ್ದೀರಾ, ಎಲ್ಲ ಪ್ರತಿಯೊಬ್ಬ ರೈತರುಗಳು ನೋಡಿದ್ದೀರಾ. ಯಾರಾದ್ರೂ ಸಹ ಈ ರಾಗಿ ಕೇಂದ್ರದಲ್ಲಿ ಒಂದು ತೊಟ್ಟು ನೀರನ್ನು ಕೊಟ್ಟಿದ್ದಂಥದ್ದು ಈ 10-15 ವರ್ಷಗಳಲ್ಲಿ ಯಾರಾದ್ರೂ ನೋಡಿದ್ದೀರಾ? ಖಂಡಿತವಾಗೂ ಇಲ್ಲ. ನಮ್ಮ ಶಾಸಕರು ಶಾಶ್ವತವಾಗಿ ಕುಡಿಯುವ ನೀರಿನ ಜೊತೆಗೆ 3 ಹೊತ್ತು ಊಟನೂ ಸಹ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಅಭಿವೃದ್ಧಿಗಳ ಜೊತೆಗೆ ನೆಲಮಂಗಲದಲ್ಲಿ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಈಗಾಗಲೇ ಈ ಒಂದು ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಒಂದು 5-10 ವರ್ಷ ಹಿಂದೆನೇ ಆಗ್ಬೇಕಾಗಿತ್ತು. ಈಗಾಗಲೇ ನಮ್ಗೆ ನಗರಸಭೆ ವ್ಯಾಪ್ತಿಯಲ್ಲಿ ನೀರಿನ ಅಭಾವ ಎಚ್ಚೆತ್ಕೊಂಡಿದೆ. ಆದ್ರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಅದನ್ನ ಮನಗಂಡು ನಮ್ಮ ಮಾನ್ಯ ಶಾಸಕರು ನಿಜವಾಗೂ ಹೇಳಬೇಕು ಅಂದ್ರೆ ಅವರು ಕೇವಲ 4ರಿಂದ 5 ಗಂಟೆ ನಿದ್ದೆ ಮಾಡಿದ್ರೆ ಹೆಚ್ಚು. ಅವರು ರಾತ್ರಿ 11 ಗಂಟೆವರೆಗೂ ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಯಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳ ಮನೆ ಬಾಗಿಲಲ್ಲಿ ಕಾಯ್ತಾ ಕೊಟ್ಟಿರ್ತಾರೆ. ಕೂತು ನನ್ನ ಕ್ಷೇತ್ರಕ್ಕೆ ಇದಾಗಲೇಬೇಕು, ನನ್ನ ಜನಕ್ಕೆ ನಾನು ಭರವಸೆ ಕೊಟ್ಟಿದ್ದೀನಿ, ನಾನು ಎಲೆಕ್ಷನ್ ನಿಂತ್ಕೊಳ್ಳೋಕ್ ಮುಂಚೆ ನಾನು ಇವನ್ನೆಲ್ಲ ಮಾಡೇ ತೀರ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ಇವತ್ತು ಅವೆಲ್ಲ ಬಗೆಹರಿಸಿದ್ರೆ ನನ್ನ ಕ್ಷೇತ್ರಕ್ಕೆ ಹೋಗಕ್ಕಾಗಲ್ಲ ಅಂತ ಅವರನ್ನ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಇವರ ಒತ್ತಡವನ್ನು ಮೀರಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಲ್ಲ ನೆಲಮಂಗಲ ತಾಲೂಕಿಗೆ, ಯಾಕೆಂದ್ರೆ ಬೆಂಗಳೂರು ನೆಲಮಂಗಲ ಕೇವಲ ಹಳ್ಳಿ ಅಲ್ಲ, ಇದು ಬೆಂಗಳೂರಾಗೆ ಬೆಳೆದ್ಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶ ಆದ್ರೂ ಬೆಂಗಳೂರಾಗೆ ಬೆಳೆದಿರೋದ್ರಿಂದ ಇವತ್ತು ನೆಲಮಂಗಲ ತಾಲೂಕಿಗೆ ಅತಿ ಶಾಶ್ವತವಾದಂತಹ ಒಂದು ಯೋಜನೆಗಳು ಕೊಡಬೇಕು ಅಂತ UGD ಅಂತ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. UGD ಇಲ್ಲದೆ ಹಲವಾರು ಇವತ್ತು ನಾವು ಚರಂಡಿಗಳಲ್ಲಿ ಹಲವಾರು UGD ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಾಗಿ ಶಾಶ್ವತವಾದಂತಹ ಒಂದು UGD ವ್ಯವಸ್ಥೆ ಕೊಟ್ರೆ ನಮ್ಮಲ್ಲಿ ಉತ್ತಮವಾದಂತಹ ವ್ಯವಸ್ಥೆ ಆಗುತ್ತೆ. ನಿಜವಾಗಿ ಸಹ ಇವತ್ತಿನ ಈ ಒಂದು ಶಾಶ್ವತವಾದ ಯೋಜನೆ ನೀಡಿದಂತ ಮಾನ್ಯ ಶ್ರೀನಿವಾಸ್ ಅವರಿಗೆ ನಾವೆಲ್ಲರೂ ಸಹ ಇವತ್ತು ಸಿಹಿ ಹಂಚುವುದರ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳೋಣ ಅಂತ ಹೇಳ್ತಾ ನಾಗರಿಕರು ಸೇರಿದ್ದೇವೆ. ಈ ಒಂದು ನಗರಸಭೆ ವ್ಯಾಪ್ತಿಯ ಎಲ್ಲ ನಮ್ಮ ಜನತೆ ಯಾರು ಬಂದಿದೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮ್ಮ ಶಾಸಕರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅವರ ದಿನನಿತ್ಯ ಕಾಯಕ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ
ಏನ್ ಹೇಳಿ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಯಾಕೆಂತಂದ್ರೆ ಈ ಶಾಸಕರು ಯಾವುದೇ ರೀತಿ ಆಗ್ಲಿ ಒಂದು ಟೈಮ್ ನ ವೇಸ್ಟ್ ಮಾಡ್ದಂಗೆ ಪ್ರತಿನಿತ್ಯ ಬರೀ ಪಬ್ಲಿಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಬೇಕು, ಯಾರ್ಯಾರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ದೆ, ಎಲ್ಲೆಲ್ಲಿ ಯಾವ ಹಳ್ಳಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ದಿನನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ಕಾವೇರಿ ನೀರು ಅನ್ನೋದು ಯುಜಿಡಿ ಅನ್ನೋದು ಕನಸಾಗಿತ್ತು. ಈ 15 ವರ್ಷಗಳಿಂದ ಯಾವುದೋ ಶಾಸಕರು ಸಹ ಇಲ್ಲಿ ಒಂದು ನ್ಯಾಯ ಪೈಸೆ ಕೆಲಸ ಮಾಡಿರ್ಲಿಲ್ಲ, ಸಾರ್ವಜನಿಕರಿಗೆ ಸಿಗ್ತಾ ಇರ್ಲಿಲ್ಲ. ಇವರು ಸಾರ್ವಜನಿಕರು ಸಿಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನೀವೆಲ್ಲ ಬಂದಿರೋರು ನಿಮ್ಮ ಮುಖ ನೋಡ್ರೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಇದು ಬರೀ ಸುಳ್ಳು ಹೇಳಿ ರಾಜಕೀಯ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಯಾಕೆಂತಂದ್ರೆ ಜನಕ್ಕೆ ಒಳ್ಳೇದು ಯಾವುದು ಕೆಟ್ಟದಲ್ಲ ಅಂತ ಗೊತ್ತಿದೆ. ಜನಗಳು ನೀವು ಸಾರ್ವಜನಿಕರು ಯೋಚನೆ ಮಾಡಬೇಕು. ಈ ಹಿಂದೆ ಇದ್ದಂತ 15 ವರ್ಷ 10 ವರ್ಷ ಇಲ್ಲಿ ಆಡಳಿತ ಮಾಡುವಂತ ಯಾವುದೇ ಪಕ್ಷದವರಾಗಿರ್ಲಿ ಏನ್ ಕೆಲಸ ಮಾಡಿದ್ರು, ಇವತ್ತು ನಮ್ಮ ಶಾಸಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ಬಿಟ್ಟು ನೀವು ಗಮನಿಸಬೇಕಾಗುತ್ತೆ. ಈ ಒಂದು ಕಾವೇರಿ ನೀರು ಅನ್ನೋದು ಶಾಶ್ವತವಾದ ಒಂದು ಕಾವೇರಿ ನೀರು ತಂಬರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸಿಂಹಾಸನ ಬಂದಾಗಿಂದ ಏನ್ ನಡೀತು ಅಂತ ಎಲ್ಲ ವಿವರವಾಗಿ ಇಷ್ಟವರೆಗೆ ಹೇಳಿದ್ದಾರೆ. ಅದರಿಂದ ಇದು ಬಹಳ ಖುಷಿ ದಿನ. ಎಲ್ಲ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸೋಣ. ಈ ಏನು ಆಗಿದೆಯಲ್ಲ, ಇಲ್ಲಿ ಒಂದು 500 ಜನ 2000 ಜನ ಬಂದಿದ್ವಿ, ಅದಲ್ಲ, ಇದು ಮನೆ ಮನೆಗೂ ಮುಟ್ಬೇಕು ಹೋಗಿ. ಇವತ್ತಿವರೆಗೂ ಏನ್ ಆಗಿರ್ಲಿಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ತಾಲೂಕಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಮುಟ್ಟೋ ತರ ಜನಗಳು ಹೇಳ್ಬೇಕು. ಅವ್ರು ಧನ್ಯವಾದ ಸಲ್ಲಿಸ್ಬೇಕು. ನಾವು ಅವ್ರಿಗೆ ಮೇನು ನಮ್ಗೆ DK ಶಿವಕುಮಾರ್ ನಮ್ಮ ಆಸೆ, DK ಶಿವಕುಮಾರ್ CM ಆದ್ರೆ ನೆಕ್ಸ್ಟ್ CM ಆಗ್ತಾರೆ. ಅವ್ರು CM ಆದ್ಮೇಲೆ ಇನ್ನ ನೆನ್ಮಗಳ ಬೇಡ ಅಭಿವೃದ್ಧಿ ಹೊಂತದೆ, ಇನ್ನ ನೆನ್ಮಗಳ ಚಿತ್ರಣ ಚೇಂಜ್ ಆಗುತ್ತೆ. ಶ್ರೀಮಣ್ಣರಿಗೆ ಇನ್ನು ಎಲ್ಲ ಬಹಳ ಸಮಯ ಆಯ್ತು. ಅವ್ರಿಗೆ ಧನ್ಯವಾದ ಸಲ್ಲಿಸುತ್ತಾ